ಹೆಲೋ ಎವ್ರಿವಾನ್, ಅಸ್ಲಾಂ ವಲೈಕುಮ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನೋಡಿ, ಇದು ತುಂಬ ಯಮ್ಮಿ ಲುಕ್ಕಿಂಗ್ ಪರಾಠ ಮಾಡೋಣ. ಕೈಮಾನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರೋಕ್ಕೆ ಹೇಳಿದೆ. ಮಿಷಿನಲ್ಲಿ ಕಟ್ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿದೆ. ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಬಂದಿದ್ದಾರೆ. ಈಗ ರೆಗ್ಯುಲರ್ ಹಾಕೋ ಎಲ್ಲ ಮಸಾಲೆನ ಕಟ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇದನ್ನು ಬರೀ ಕುಕ್ ಆಗೋಕ್ಕೆ ಹಾಕ್ಕೋತೀನಿ. ನೆಕ್ಸ್ಟ್ ಇದನ್ನು ತೆಗೆದ್ಬಿಟ್ಟು ಆಮೇಲೆ ಪರಾಠ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದು. ಸೊ ಅದನ್ನು ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆನಿಯನಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಇದರಲ್ಲಿ ಟೊಮ್ಯಾಟೊ ಎಲ್ಲ ಹಾಕಲ್ಲ, ಬಿಕಾಸ್ ಅದರಿಂದ ನೀರು ಜಾಸ್ತಿ ಬರುತ್ತೆ ಅಂತ. ಸೊ ಮಾಯಿಶ್ಚರ್ ತುಂಬ ಕಡಿಮೆ ಇರಬೇಕು ಈ ಪರಾಠ ಅಲ್ಲಿ. ಸೊ ಅದರಿಂದ ಬರೀ ಆನಿಯನ್ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹುಳಿ ಟೇಸ್ಟ್ ಬರಲಿ ಅಂತ ಮೊಸರು ತುಂಬ ಕಡಿಮೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಇದ್ರದ್ದು ಸ್ಟಾರ್ ಇಂಗ್ರೀಡಿಯೆಂಟು. ಈ ಪರಾಠ ಮಾಡೋಕ್ಕೆ, ಇದರಲ್ಲಿರೋ ಮಾಯಿಶ್ಚರ್ ಅಬ್ಸಾರ್ಬ್ ಮಾಡೋಕ್ಕೆ ಮತ್ತು ಇದರಲ್ಲಿ ತುಂಬ ಒಳ್ಳೆ ಸ್ಮೆಲ್ ಬರೋಕ್ಕೆ ದಿಸ್ ಇಸ್ ದ ರೀಸನ್. ಎಳ್ಳು, ಚಕ್ಕೆ, ಲವಂಗ, ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡಿದಾಗ ಸ್ಮೆಲ್, ಐ ವಿಶ್ ಯು ಕುಡ್ ಹ್ಯಾವ್ ಸ್ಮೆಲ್ಡ್ ಇಟ್. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ರೋಸ್ಟ್ ಮಾಡಿ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಆನಿಯನ್ನು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಕೈಮಾ ನಾರ್ಮಲಾಗಿ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋತಾ ಇದ್ದೀನಿ. ಕೈಮಾ ಚೆನ್ನಾಗಿ ಸ್ವಲ್ಪ ಅರ್ಧ ಕುಕ್ ಆದಾಗ ಇದರಲ್ಲಿ ಡ್ರೈ ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಅರಿಶಿಣದ ಪುಡಿ, ಖಾರದ ಪುಡಿ, ಧನಿಯಾ ಪೌಡರ್, ಜೀರಾ ಪೌಡರ್ ಮತ್ತು ಗರಂ ಮಸಾಲ. ಈ ಗರಂ ಮಸಾಲ ಕೂಡ ಮನೆಯಲ್ಲೇ ಮಾಡಿರೋದು. ಎಲ್ಲ ಗರಂ ಮಸಾಲೆ ಇರುತ್ತಲ್ವ, ಅದನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಈಗ ನೋಡಿ, ಇದು ನಾವು ಹುರ್ಕೊಂಡಿದ್ದೆಲ್ಲ ಆರೋಮ್ಯಾಟಿಕ್ಸ್ ತುಂಬ ತಣ್ಣಗಾಗಿದೆ. ಸೊ ಅದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಕೈಮಾ ಆಲ್ಮೋಸ್ಟ್ 50% ಕುಕ್ ಆಗಿದೆ. ಈಗ ಇದರಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಇದರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿದ್ರೆ ಅಂತ ಮೊಸರು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಮತ್ತೆ ಇದನ್ನು ಕ್ಲೋಸ್ ಮಾಡಿ ಲಿಡ್ ಕುಕ್ ಮಾಡ್ತಾಯಿದ್ದೀನಿ. ಒಂಚೂರು ಇದರಲ್ಲಿ ನೀರು ಹಾಕಲ್ಲ ಆಚೆಯಿಂದ. ಇದ್ರದ್ದೇ ಮಾಯಿಶ್ಚರಲ್ಲಿ ಕುಕ್ ಆದರೆ ಇದ್ರ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಇಂಟ್ಯಾಕ್ಟ್ ಇರುತ್ತೆ. ಮತ್ತು ನಾವು ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಒಂಚೂರು ಮಾಯಿಶ್ಚರ್ ಇರಲ್ಲ ಇದನ್ನು ಹಾಕಿದ್ರೆ. ಸೊ ದಟ್ಸ್ ದ ರೀಸನ್ ಇದನ್ನು ಹಾಕ್ಕೊಳ್ಳೋದು. ಐ ವಿಶ್ ಯು ಕುಡ್ ಸ್ಮೆಲ್ ಇಟ್ ಅಗೇನ್, ಐ ಆಮ್ ಟೆಲ್ಲಿಂಗ್ ಯು. ತುಂಬ ಚೆನ್ನಾಗಿತ್ತು ಸ್ಮೆಲ್ಲು. ಆ್ಯಂಡ್ ಇದನ್ನು ತಣ್ಣಗಾಗಕ್ಕೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪರಾಠ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಆಟ ರೆಡಿ ಮಾಡ್ಕೊಂಡಿದ್ದೆ. ಈ ಪರಾಠ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ ಜನರಲಿ ನಾವು ಆಚೆ ತಿಂದಾಗ. ಸೊ ನಾನು ಸ್ಕ್ವೇರ್ ಶೇಪಲ್ಲಿ ಮಾಡೋಕ್ಕೆ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ದಪ್ಪ ತೊಗೋಬೇಕು. ರೆಗ್ಯುಲರ್ ಚಪಾತಿಗಿಂತ ಸ್ವಲ್ಪ ಹೆಚ್ಚಾಗಿ ತೊಗೊಂಡು ಹಿಟ್ಟು ಇದನ್ನು ಚೆನ್ನಾಗಿ ರೋಲ್ ಮಾಡ್ಕೋತಾ ಇದ್ದೀನಿ. ಈ ಸ್ಕ್ವೇರ್ ಶೇಪ್ ಬರೋಕ್ಕೆ ತುಂಬ ಜಾಸ್ತಿ ವೆರೈಟಿ ಇದೆ ನೀವು ಮಾಡೋ ರೀತಿ. ನಾನು ಸರ್ಕಲಾಗಿ ಇದನ್ನು ರೋಲ್ ಮಾಡಿಕೊಂಡು ಇದನ್ನು ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಇದ್ರ ಜೊತೆ ಒಂದು ಸ್ಲೈಸ್ ಚೀಸ್ ಕೂಡ ಹಾಕ್ತಾಯಿದ್ದೀನಿ. ತುಂಬ ಕ್ರೀಮಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಸೊ ಅದರಿಂದ ಒಂದು ಸ್ಲೈಸ್ ಚೀಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಹೆಚ್ಚಾಗಿ ಹಾಕ್ಕೋಬೋದು. ಆ್ಯಂಡ್ ಈಗ ಸ್ಟಫಿಂಗ್ ಹಾಕ್ಕೊಳ್ಳೋಣ. ನೋಡಿ, ಸ್ಟಫಿಂಗ್ ತುಂಬ ಡ್ರೈ ಆಗಿದೆ. ಸೊ ದಟ್ಸ್ ದ ಗೋಲ್. ಆದಷ್ಟು ಡ್ರೈ ಇರಬೇಕು. ನಾವೇನು ನೀರು ಹಾಕ್ತಿರಾನೆ ಇದನ್ನು ಮಾಡಿದ್ದೀವಿ. ಈಗ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸ್ಕ್ವೇರ್ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ರೋಲ್ ಔಟ್ ಮಾಡ್ಕೋತೀನಿ, ಬಿಕಾಸ್ ಸ್ವಲ್ಪ ದಪ್ಪ ಇರುತ್ತೆ ನೋಡಿ. ಅದು ತೆಳುವಾಗಿದ್ದರೆ ಕುಕ್ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಇದನ್ನು ರೋಲ್ ಔಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ರೋಲ್ ಔಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಸ್ಟಫಿಂಗ್ ಆಚೆ ಬರ್ದಿರ ಇದನ್ನು ರೋಲ್ ಔಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ತವಾ ಬಿಸಿ ಇದೆ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೆ. ಪರಾಠಾಸಕ್ಕೆ ಜನರಲಿ ಆಯಿಲ್ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ತೀವಿ, ಬಿಕಾಸ್ ಕ್ರಿಸ್ಪಿ ಇದ್ರೇ ಅದು ಚೆನ್ನಾಗಿರೋದು ಅಂತ. ಇದು ಚೆನ್ನಾಗಿ ಕುಕ್ ಆಗಿದೆ. ನಾನು ಸರ್ವ್ ಮಾಡ್ಕೊಳ್ಳುವಾಗ ಇದ್ರ ಮೇಲೆ ಬಟರ್ ಕೂಡ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು. ನೀವು ರೆಸಿಪಿ ಟ್ರೈ ಮಾಡಿ, ಈಸಿಯಾಗಿದೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.